ಸದಾ ಸುದ್ದಿಯಲ್ಲಿ ಇರತಕ್ಕಂತ ಗೋಕಾಕ್ ಶಾಸಕ ರಮೇಶ್ ಜಾರಕಿಹೊಳಿ ಅವರು ಈಗ ಇನ್ನೊಂದು ರೀತಿಯಲ್ಲಿ ಸುದ್ದಿ ಆಗ್ತಾ ಇದ್ದಾರೆ. ಇಷ್ಟು ದಿನ ಆಪರೇಷನ್ ಕಮಲಕ್ಕೆ ಒಳಗಾಗ್ತಾರೆ ಅಂತ ಮುಂಬೈನಲ್ಲಿ ಅದರಲ್ಲೂ ಹೋಟೆಲ್ನಲ್ಲಿ ತಲೆಮರೆಸಿಕೊಂಡಿದ್ದಂತಹ ರಮೇಶ್ ಜಾರಕಿಹೊಳಿ ಅವರು ಕೋಟಿ ಕೋಟಿ ತಮ್ಮ ಸ್ವಂತಕ್ಕೋಸ್ಕರ ಖರ್ಚು ಮಾಡ್ಕೋತಾರೆ. ಆದರೆ ಕಬ್ಬು ಬೆಳೆಗಾರರಿಗೆ ಮಾತ್ರ ಬಾಕಿ ಪಾವತಿಯನ್ನ ಮಾಡ್ತಾ ಇಲ್ಲ. ಅದಕ್ಕೆಲ್ಲ ನಿಮ್ಮ ಹತ್ರ ಕೋಟಿ ಕೋಟಿ ದುಡ್ಡಿದೆ ಸ್ವಾಮಿ, ಕೇವಲ 5 ಕೋಟಿ ಬಾಕಿ ಬರಬೇಕಾಗಿದೆ ಕಬ್ಬು ಬೆಳೆಗಾರರಿಗೆ, ಅದನ್ನು ಕೊಡಕ್ಕೆ ನಿಮ್ಮ ಕೈಲಿ ಆಗ್ತಾ ಇಲ್ವಾ? ಒಂದು ವೇಳೆ ದುಡ್ಡಿದ್ರೆ ಹಾಗಾದ್ರೆ ಯಾಕೆ ಕೊಡ್ತಾ ಇಲ್ಲ? ಈ ಕುರಿತಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನೋಡಿ. ಆಪರೇಷನ್ ಕಮಲದ ಸಂದರ್ಭದಲ್ಲಿ ಸಾಹುಕಾರರು ಮುಂಬೈ ಹೋಟೆಲ್ನಲ್ಲಿದ್ರಲ್ಲ, ಆ ಹೋಟೆಲ್ನ ಒಂದು ದಿನದ ಬಾಡಿಗೆನೆ 2.5 ಲಕ್ಷ, 1.5 ಕೋಟಿ ಖರ್ಚು ಮಾಡಿದ್ದಾರೆ. 1.5 ತಿಂಗಳು ಮುಂಬೈ ಹೋಟೆಲ್ನಲ್ಲೇ ಠಿಕಾಣಿಯನ್ನ ಹೂಡಿದ್ದಾರೆ. ಇದರ ಜೊತೆಗೆ ಮಗಳ ಮದುವೆ ಬೇರೆ ಬರ್ತಾ ಇದೆ, 10 ಕೋಟಿ ಖರ್ಚು ಮಾಡಿ ಮಗಳ ಮದುವೆಯನ್ನ ಮಾಡ್ತಾ ಇದ್ದಾರಂತೆ. ಇದು ಆಪರೇಷನ್ ಕಮಲದಲ್ಲಿ ಕೋಟಿ ಕೋಟಿ ಹಿಂದೆ ಬಿದ್ದಿದ್ದ ಸಾಹುಕಾರನ ಕಥೆ. ಕೋಟಿ ಕೋಟಿ ದುಡ್ಡನ್ನ ಖರ್ಚು ಮಾಡಿದ್ದಾರೆ, ಲೆಕ್ಕನೇ ಇಲ್ಲ ದುಡ್ಡಿಗೆ. ಒಂದು ದಿನಕ್ಕೆ ರೂಮ್ ಬಾಡಿಗೆ 2.5 ಲಕ್ಷ, 1 ತಿಂಗಳು 1.5 ತಿಂಗಳಿಗೆ 1.5 ಕೋಟಿ ಖರ್ಚು ಮಾಡಿದ್ದಾರೆ. ಅದು ಎಲ್ಲಿ ಬಂತು ಇಷ್ಟೊಂದು ದುಡ್ಡು? ಅದು ಯಾರು ಕೊಟ್ಟರು ಇವ್ರಿಗೆ ಇಷ್ಟೊಂದು ದುಡ್ಡು? 1.5 ತಿಂಗಳು ಐಷಾರಾಮಿ ಜೀವನವನ್ನು ನಡೆಸಿದ್ದಾರೆ. ಇದು ಆಪರೇಷನ್ ಕಮಲದಲ್ಲಿ ಕೋಟಿ ಕೋಟಿ ಹಿಂದೆ ಬಿದ್ದಿದ್ದ ಸಾಹುಕಾರನ ಕಥೆ. ಇಷ್ಟೆಲ್ಲ ಐಷಾರಾಮಿ ಜೀವನವನ್ನು ನಡೆಸಿ ಕೋಟಿ ಕೋಟಿ ದುಡ್ಡನ್ನು ನೀರಿನಂತೆ ಖರ್ಚು ಮಾಡಿದ ಸಾಹುಕಾರನಿಗೆ ಈಗ ಕಾಸಿಲ್ವಾ? ಕೊಡಬೇಕಾದವರಿಗೆ ಕೊಡೋದಕ್ಕೆ ದುಡ್ಡಿಲ್ವಾ ಅಂತಕ್ಕಂಥ ಪ್ರಶ್ನೆ. ಅದರ ಬಗ್ಗೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್. ಆಪರೇಷನ್ ಕಮಲದ ಹಿಂದೆ ಬಿದ್ದಿದ್ದ ಸಾಹುಕಾರನ ಬಳಿ ಹಾಗಾದ್ರೆ ದುಡ್ಡಿಲ್ವಾ? ಸಕ್ಕರೆ ಕಾರ್ಖಾನೆಗೆ ಕಬ್ಬು ಸುರಿದ ರೈತರ ಬಾಕಿ ಪಾವತಿಗೆ ಇನ್ನೂ ಸೌಭಾಗ್ಯ ಕೂಡಿ ಬಂದಿಲ್ವಾ ಸಾಹುಕಾರರೇ? 5 ಕೋಟಿ ರೂಪಾಯಿ ಬಾಕಿ ಉಳಿಸ್ಕೊಂಡಿದ್ದಾರೆ ಸೌಭಾಗ್ಯ ಸಕ್ಕರೆ ಕಾರ್ಖಾನೆಯ ಮಾಲೀಕರು. ಅಂದರೆ ಯಾರು ಹಾಗಾದರೆ? 15 ದಿನಗಳ ಹಿಂದೆಯಷ್ಟೇ ಅಹೋರಾತ್ರಿ ಧರಣಿ ಕೂಡ ಮಾಡಿದ್ರು ರೈತರು, ನಮ್ಮ ಬಾಕಿ ದುಡ್ಡನ್ನು ನಮಗೆ ಕೊಟ್ಬಿಡಿ ಅಂತ. ಜಿಲ್ಲಾಧಿಕಾರಿ ಕೈ ಸೇರಿಲ್ಲ ಬಾಕಿ ಕುರಿತಂತಹ AC ಧರಣಿ. ಆ AC ವರದಿ ಇನ್ನೂ ಕೂಡ ಕೈ ಸೇರಿಲ್ಲದೆ ಹೋದರೂ ಕೂಡ ಶಾಸಕ ರಮೇಶ್ ಜಾರಕಿಹೊಳಿ ಒಡೆತನದ ಸೌಭಾಗ್ಯ ಸಕ್ಕರೆ ಕಾರ್ಖಾನೆ 5 ಕೋಟಿ ದುಡ್ಡನ್ನು ಬಾಕಿ ಉಳಿಸ್ಕೊಂಡಿದೆ. ನೀವು 1.5 ತಿಂಗಳು ಮುಂಬೈನಲ್ಲಿ ಖರ್ಚು ಮಾಡಿದ್ರಲ್ಲ, ಅಷ್ಟು ದುಡ್ಡನ್ನು ಉಳಿಸ್ಕೊಂಡು ನೀವು ಬೆಳಗಾವಿನಲ್ಲೇ ಎದ್ಬಿಟ್ಟಿದ್ದರೆ ಎಲ್ಲ ರೈತರಿಗೂ ಅವರ ಬಾಕಿಯನ್ನು ಕೊಟ್ಟುಬಿಡ್ಬೋದಾಗಿತ್ತು. ಆದರೆ ಏನು ಗಾಲ್ಫ್ ಆಡಿದ್ದೇನು, ಸ್ವಿಮ್ಮಿಂಗ್ ಮಾಡಿದ್ದೇನು, ಆಯಿತಾ, ಕಾಸ್ಟ್ಲಿ ಊಟ ಮಾಡಿದ್ದೇನು, ಇಷ್ಟೆಲ್ಲ ಐಷಾರಾಮಿ ಜೀವನ ನೀವು ಮಾಡ್ತೀರಾ? ಪಾಪ ಅವರು ಮನುಷ್ಯರಲ್ವಾ? ಅವರು ರೈತರಲ್ವಾ? ಅವ್ರು ಕಷ್ಟಪಟ್ಟು ಕಬ್ಬು ಬೆಳೆದಿಲ್ವಾ? ಅವ್ರು ಕಷ್ಟಪಟ್ಟು ಕಬ್ಬನ್ನು ನಿಮ್ಮ ಕಾರ್ಖಾನೆಗೆ ತಂದು ಹಾಕಿಲ್ವಾ? ಅವರು ಸಾಲ ಸೋಲ ಮಾಡ್ಕೊಂಡಿಲ್ವಾ? ಅವರಿಗೆ ಕೊಡಬೇಕಾದ ದುಡ್ಡನ್ನು ಯಾಕೆ ಕೊಡ್ತಿಲ್ಲ ಸಾಹೇಬ್ರೆ ತಾವು? ಇದು ಪ್ರಶ್ನೆ.
ಫ್ಯಾಕ್ಟರಿ ಅವರಿಗೆ ತನಿಖೆ ಮಾಡಕ್ಕೆ ಒಂದು ತಿಂಗಳಾದರೂ ಏನು ತನಿಖೆ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಸುಮಾರು ಅರ್ಜಿಗಳನ್ನ ಜಿಲ್ಲಾಧಿಕಾರಿಗೆ 4 ವರ್ಷ ಆಯ್ತು ರೈತರ ಅರ್ಜಿ ಕೊಡೋದಾರ ಬಾಕಿ ಐತೆ ಅಂತೇಳಿ ಏನು ಅರ್ಜಿ ಕೊಡೋ ಅವ್ರು ಕೊಟ್ರು ನೀವು ಬಿಲ್ ವಸೂಲಿ ಮಾಡುವಲ್ಲಿ ತಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ರಿ. ಯಾಕಂದ್ರೆ ಇದು ಸಂಬಂಧ ಸಾಕಷ್ಟು ಹೋರಾಟಗಳಾಗ್ಯಾವು. ಮಾನ್ಯ ರೈತರು ಸಾಮೂಹಿಕವಾಗಿ ಹಿಸ್ಸಾ ತಗುವಂಥ ಸಂದರ್ಭನೂ ತಾವೆಲ್ಲ ನೋಡಿದಿರಿ. ಇಷ್ಟೆಲ್ಲ ಅನ್ಯಾಯ ಆದರೂ ಇವತ್ತು ರೈತರು ಬಾಕಿ ಸಂಬಂಧ ಸಾಯತ್ತವ್ರು 4 ವರ್ಷದ ಬಾಕಿ ಇಲ್ಲ. ಈ ವರ್ಷದ FRP ಸರಿಯಾಗಿ ಕೊಟ್ಟಿಲ್ಲ. ಹೋದ ವರ್ಷದ ಬಾಕಿ ಇವತ್ತು ಡಿಫರೆನ್ಸ್ ಬಿಲ್ ನೋಡ್ರಿ. ಸಾಕಷ್ಟು ಜನ ಇವತ್ತು ಅರ್ಜಿ ತೊಗೊಂಬಂದ ಡಿಫರೆನ್ಸ್ ಬಿಲ್ ಕೊಡೋಕ್ಕಾಗಿ ಈ ರೀತಿ ಸರ್ಕಾರ ದಿಕ್ಕು ತಪ್ಪಿಸುವಂಥ ಕೆಲಸ ಮಾಡಬಾರ್ದು. ಶುಗರ್ ಕಮಿಷನರ್ ತತ್ಕ್ಷಣ ಕ್ರಮ ತಗೊಂಡು ರೈತರು ನ್ಯಾಯ ಕೊಡಿಸ್ಬೇಕಂತೇಳಿ ಸರ್ಕಾರ ಒತ್ತಾಯ ಮಾಡ್ತಾ ಇದ್ದೀವಿ. ಅದನ್ನು ಪಬ್ಲಿಕ್ ಆಕ್ಷನ್ ಮಾಡಲಿಕ್ಕೆ ನಮಗೆ ಪರ್ಮಿಷನ್ ಕೊಟ್ಟಿದ್ದಾರೆ. 1 ವಾರದಲ್ಲಿ ಪಬ್ಲಿಕ್ ಆಕ್ಷನ್. ಅದೇ ರೈತರಲ್ಲೂ ನಮ್ಮ ಹತ್ರ ಬಂದಿದ್ರು, ಸಾಕಷ್ಟು ಸಲ ಬಂದಿದ್ದಾರೆ. ಯಾರ್ಯಾರು ರೈತರು ಮನವಿಗಳನ್ನು ಕೊಟ್ಟಿದ್ರು ಅದನ್ನು ಕೂಡ ನಾವು ಫ್ಯಾಕ್ಟ್ರಿಗಳಿಗೆ ಸಂಬಂಧಪಟ್ಟಂಥ ಫ್ಯಾಕ್ಟ್ರಿಗೆ ಕಳಿಸಿಕೊಟ್ಟಿದ್ದೀವಿ. ಅವ್ರ ಅಭಿಪ್ರಾಯ ತೆಗೆದುಕೊಳ್ತಾ ಇದ್ದೀವಿ. ರೈತರು ಹೇಳ್ತಕ್ಕಂಥ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ನಾವು ಓಕೆ, ಯಾಕೆ ಹೀಗಾಗ್ತಾ ಇದೆ ಅಂತ ತಿಳ್ಕೊಳ್ಳೋಣ ನನ್ನ ಕೊಲ್ಲಿಗ ದಿಲೀಪ್ ಕುರುಂದವಾಡೆ ಅವರಿಂದ. ದಿಲೀಪ್, ನಿಜಕ್ಕೂ ರಮೇಶ್ ಜಾರಕಿಹೊಳಿ ಅವರ ಹತ್ರ ಕಬ್ಬು ಬೆಳೆಗಾರರಿಗೆ ಬಾಕಿ ಕೊಡೋದಕ್ಕೆ ದುಡ್ಡಿಲ್ಲ ಅಂತೀರೋ, ಅಥವಾ ದುಡ್ಡಿದ್ರೂ ಕೂಡ ಬೇರೆ ಕಾರಣಗಳಿಗೆ ರೈತರಿಗೆ ದುಡ್ಡು ಕೊಡ್ತಾ ಇಲ್ವೋ? ಏನ್ ನಡೀತಾ ಇದೆ ಬೆಳಗಾವಿನಲ್ಲಿ? ಅರವಿಂದ್, ಏನಂತಂದ್ರೆ ಮುಖ್ಯವಾಗಿ ಬೆಳಗಾವಿ ಜಿಲ್ಲೆ ಏನಂತಂದ್ರೆ ಸಕ್ಕರೆ ಜಿಲ್ಲೆ ಅಂತಾನೆ ಹೇಳ್ಬೋದು. ಇಲ್ಲಿ ವಿಶೇಷವಾಗಿ 24ರಿಂದ 26 ಶುಗರ್ ಫ್ಯಾಕ್ಟರಿಗಳು ಕೆಲಸ ಮಾಡ್ತಿರುವಂತದ್ದು. ಅದರಲ್ಲಿ ವಿಶೇಷವಾಗಿ ಏನಂತಂದ್ರೆ ಜಾರಕಿಹೊಳಿ ಸಹೋದರರು ಕೂಡ ಫ್ಯಾಕ್ಟರಿ ಇರುವಂತದ್ದು. ಇಲ್ಲಿ ಏನು ಸೌಭಾಗ್ಯಲಕ್ಷ್ಮಿ ಏನು ಸಕ್ಕರೆ ಕಾರ್ಖಾನೆ ಇದೆ, ಇವರು ಹೊಸ ಕಾರ್ಖಾನೆ ಇರೋದ್ರಿಂದ ಸುಮಾರು 2-3 ವರ್ಷಗಳಿಂದ ಒಂದು ಕಬ್ಬನ್ನ ನುರಿತಾ ಇದ್ದಾರೆ. ಸಕ್ಕರೆ ಮಾರಾಟ ಆಗಬೇಕು, ಸಕ್ಕರೆ ಮಾರಾಟ ಆದ ಹಣ ಬಂದ ಮೇಲೆ ಏನಂತಂದ್ರೆ ಇವರು ರೈತರಿಗೆ ಹಣ ಕೊಡಬೇಕು ಹಾಗೆ ಅಂತ ಒಂದು ಕೂಡ ಹೇಳ್ತಾ ಇದ್ದಾರೆ. ಆದ್ರೆ ಜಿಲ್ಲಾಧಿಕಾರಿಗಳ ಪ್ರಕಾರ ನಂತರ ರಿಪೋರ್ಟ್ ಅಂತ ತಗೊಂಡಿದ್ದಾರೆ. ಈ ವರ್ಷದ ಯಾವುದು ಬಾಕಿ ಇಲ್ಲ, ಹಳೇದು ಬಾಕಿ ಇದೆ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಹಳೇದು ಯಾಕೆ ಕೊಡ್ಲಿಲ್ಲ ಇವರು, ಯಾಕೆ 2-3 ಬಿಲ್ಗಳನ್ನು ಕೂಡ ನಿಲ್ಸ್ಕೊಂಡ್ರು ಅಂತಕ್ಕಂಥದ್ದು ಕೂಡ ಬಹಳ ಚರ್ಚೆ ಆಗ್ತಾ ಇರುವಂತದ್ದು. ಮತ್ತೆ ಕೇವಲ ರಮೇಶ್ ಜಾರಕಿಹೊಳಿ ಅವರ ಶುಗರ್ ಫ್ಯಾಕ್ಟರಿ ಮಾತ್ರ ಅಲ್ಲ, ಬಹಳಷ್ಟು 12ಕ್ಕೂ ಹೆಚ್ಚು ಶುಗರ್ ಫ್ಯಾಕ್ಟರಿಗಳು ಕೂಡ ಏನಂತಾರೆ ಇವತ್ತು ರೈತರ ಹಣವನ್ನ ಕೊಡಬೇಕಾಗಿರುವಂತದ್ದು. ಅರವಿಂದ್, ಓಕೆ, ಇದು ಕೇವಲ ರಮೇಶ್ ಜಾರಕಿಹೊಳಿ ಅವರ ಸಕ್ಕರೆ ಕಾರ್ಖಾನೆ ಸ್ಥಿತಿ ಮಾತ್ರ ಅಲ್ಲ. ನೀವು ಹೇಳಿದ್ರಲ್ಲ ಬೆಳಗಾವಿನಲ್ಲಿ ಇರ್ತಕ್ಕಂಥ 24 ಶುಗರ್ ಫ್ಯಾಕ್ಟ್ರಿನಲ್ಲೂ ಕೂಡ ಬ್ಯಾಲೆನ್ಸ್ ಇದೆ ಅಂತ ಅಂದ್ಬಿಟ್ಟು. ಹಾಗಾದ್ರೆ ಏನೋ ಒಂದು ಮಾಫಿಯಾ, ಏನೋ ಒಂದು ಹುನ್ನಾರ ಇದೆಯಾ ಇದ್ರ ಹಿಂದೆ ಅಂತ? ಹೌದು ಅರವಿಂದ್, ಏನಂತಾರೆ ಮುಖ್ಯವಾಗಿ ಬೆಳಗಾವಿ ಜಿಲ್ಲೆ ಮಾತ್ರ ಅಲ್ಲ, ರಾಜ್ಯ ರಾಜಕಾರಣದಲ್ಲಿ ಸಕ್ಕರೆ ಲಾಬಿ ಅಂತೇನಿದೆ ಅದು ಹೋಲ್ಡನ್ ಇಟ್ಟುಕೊಂಡಿರುವಂತದ್ದು. ಅದು ಯಾವುದೇ ಪಕ್ಷ ಇರಲಿ, ಇರ್ರೆಸ್ಪೆಕ್ಟಿವ್ ಆಗಿ ಪಾರ್ಟಿಯು ಕೂಡ ಏನಂತಂದ್ರೆ ಎಲ್ಲರೂ ಕೂಡ ಒಟ್ಟಾಗ್ತಾರೆ. ಅವ್ರು ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, ಎಲ್ಲರೂ ಕೂಡ ಏನಂತಾರೆ ಸಕ್ಕರೆ ಲಾಬಿ ಬಂದಾಗ ಒಟ್ಟಾಗ್ತಾರೆ. ಹೀಗಾಗಿ ಇದೇನ್ ದೊಡ್ಡ ವಿಷಯ ಅಲ್ಲ ಅಂತ ಹೇಳ್ತಾ ವಿಚಾರ ಮಾತುಗಳು ಕೂಡ ಇಲ್ಲಿ ಕೇಳ್ತಾ ಬರುವಂತದ್ದು. ಯಾಕಂದ್ರೆ ಎಲ್ಲರೂ ಕೂಡ ಸಚಿವರಾದಂತವ್ರು, ಎಲ್ಲರೂ ಕೂಡ ಶಾಸಕರಿದ್ದಾರೆ, ಎಲ್ಲರೂ ಕೂಡ ಒಂದು ಶುಗರ್ ಫ್ಯಾಕ್ಟರಿ ಇರುವಂತದ್ದು. ಹೀಗಾಗಿ ರೈತರ ಹಣ ಕೊಡಬೇಕು ಹಾಗೆ ಅಂತ ಮಾಡ್ಕೊಳ್ಳೋದ್ರ ಎಲ್ಲರೂ ಒಟ್ಟಾಗಿ ಒಂದಾಗಿ ಕೊಡ್ಬೇಕಾಗತ್ತೆ. ಮತ್ತೆ ರೈತರು ಕೂಡ ಏನಂತಂದ್ರೆ ಈ ಬಾರಿ ಸಕ್ಕರೆ ಏನಂದ್ರೆ ಈ ಬಾರಿ ಒಂದು ಕಬ್ಬನ್ನ ಬೆಳಿತೀವಿ, ಮುಂದಿನ ಬಾರಿ ಬೆಳೆಯಲ್ಲ ಅಂತ ಹೇಳ್ತಾರೆ. ಆದ್ರೆ ಅನಿವಾರ್ಯವಾಗಿ ರೈತರು ಕಬ್ಬನ್ನೇ ಬೆಳಿಬೇಕಾಗತ್ತೆ, ಅದೇ ಶುಗರ್ ಫ್ಯಾಕ್ಟರಿ ಕೊಡ್ಬೇಕಾಗತ್ತೆ. ಹೀಗಾಗಿ ಇಲ್ಲಿ ಜಿಲ್ಲಾಧಿಕಾರಿಗಳು ಮುತುವರ್ಜಿ ವಹಿಸಿ ಹಣವನ್ನು ಕೊಡಿಸಬೇಕು. ಜೊತೆಗೆ ಏನಂತಂದ್ರೆ ಇದು ಒಂದು ತಾಯಿ ಮಗುವಿನ ಸಂಬಂಧ ಅಂತ ಕೂಡ ಏನಂತ ನಿರಾಣಿ ಅವರು ಕೂಡ ಹೇಳಿರುವಂತದ್ದು. ಯಾಕಂದ್ರೆ ಮಗುಗಳತ್ತೆ ನಾವು ಹಣ ಕೊಡ್ತೀವಿ, ಆತರ ಏನಂತಂದ್ರೆ ಸಕ್ಕರೆ ಕಾರ್ಖಾನೆಗಳು ಕೂಡ ತೊಂದರೆಯಲ್ಲಿದ್ದಾವೆ. ಯಾಕಂದ್ರೆ ಸಕ್ಕರೆ ಬೆಲೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಬಿದ್ದಿದ್ದರಿಂದ FRP ಬೆಲೆ ಕೂಡ ಘೋಷಣೆ ಆಗದಿರೋದ್ರಿಂದ ಎಲ್ಲವೂ ಕೂಡ ಏನಂತಂದ್ರೆ ತೊಂದರೆ ಇರುವಂತದ್ದು. ಅರವಿಂದ್, ಓಕೆ ದಿಲೀಪ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.